ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಫೈಟ್ ಇರೋದಂತೂ ಕಾಮನ್. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಎಲ್ಲಿ ಫೈಟ್ ಇರುತ್ತೆ ಅದು ವಾಸ್ತವ ಕೂಡ. ಆದರೆ ಈಗ ಬಿಜೆಪಿಯನ್ನ ಸೋಲಿಸುವುದೇ ನಮ್ಮ ಗುರಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೈತ್ರಿ ಮುಖಂಡರ ಸಭೆಯಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಕ್ಷೇತ್ರದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರ ಸಭೆಯಲ್ಲಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸಭೆ ನಡೆಯಿತು. ಆದರೆ ಜಿಟಿ ದೇವೇಗೌಡರು ಅಲ್ಲಿ ಆಬ್ಸೆಂಟ್ ಆಗಿದ್ರು. ಕಾರ್ಯಕರ್ತರು ಎಲ್ಲವನ್ನೂ ಕೂಡ ಮರೆತು ಸಂಕಲ್ಪ ಮಾಡಬೇಕು, ಬಿಜೆಪಿಯನ್ನ ಸೋಲಿಸುವುದಕ್ಕೆ ಕಾರ್ಯಕರ್ತರು ಸಂಕಲ್ಪವನ್ನ ಮಾಡಬೇಕು. ಇದರ ಬಗ್ಗೆ ಮಾಜಿ ಸಿಎಂ ಹೇಳಿದರು. ಇವತ್ತು ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ, ಅದು ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ, ನಮ್ಮ ಗುರಿ, ನಮ್ಮ ಎರಡೂ ಪಕ್ಷದವರ ಗುರಿ ಇರ್ತಕ್ಕಂಥದ್ದು ಬಿಜೆಪಿಯನ್ನ ಸೋಲಿಸದೆ ಹೊರತು ಬೇರೆ ಯಾವುದೂ ಅಲ್ಲ ಅಂತಕ್ಕಂಥದ್ದು. ಭಾಗ್ಯವೆಲ್ಲ ಗೌಣ. ನಾವು ಜೆಡಿಎಸ್ನವರು ಹಳೆ ಮೈಸೂರಿನಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರೇ ಫೈಟ್ ಮಾಡಿದರು. ಅದು ವಾಸ್ತವ ಕೂಡ. ಆದ್ರೆ ಒಂದು ಕೋಮುವಾದಿ ಪಕ್ಷವನ್ನು ನಾವು ಸೋಲಿಸಬೇಕಾಗಿರೋದ್ರಿಂದ ನಮಗೆ ಎಷ್ಟೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವೆಲ್ಲವಕ್ಕೂ ಕೂಡ ಬದಿಗೊತ್ತಿ ಇವತ್ತು ನಮ್ಮ ಎದುರಾಳಿ, ಸಾಮಾನ್ಯ ಎದುರಾಳಿ ಭಾರತೀಯ ಜನತಾ ಪಕ್ಷವನ್ನ ಸೋಲಿಸದೆ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ತೀವಿ. ಅದರಿಂದ ನಾನು ಇದು ಎರಡೂ ಪಕ್ಷದ ಕಾರ್ಯಕರ್ತರಿರೋದ್ರಿಂದ ನಮಗೆ ಇವತ್ತು ನಮ್ಮ ಸವಾಲು ಇರ್ತಕ್ಕಂಥದ್ದು, ನಾವು ಸಂಕಲ್ಪ ಮಾಡಬೇಕಾಗಿರ್ತಕ್ಕಂಥದ್ದು ಬಿಜೆಪಿ ಸೋಲಿಸಬೇಕು.